ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಕೃಷಿ ಇಲಾಖೆ ಆವರಣದಲ್ಲಿ ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕರಾದ ಟಿ ರಘುಮೂರ್ತಿ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿ, ರೈತ ದೇಶದ ಬೆನ್ನೆಲುಬು. ಬಿಸಿಲು ಚಳಿ ಮಳೆಯನ್ನು ಕೂಡ ಲೆಕ್ಕಿಸದೆ ಹಗಲಿರುಳು ದುಡಿದು ದೇಶಕ್ಕೆ ಅನ್ನ ಹಾಕ್ತಿದ್ದಾನೆ. ಮಳೆಯನ್ನೇ ನಂಬಿ ದುಡಿದು ಜನತೆಗೆ ಆಹಾರ ಒದಗಿಸುವಂಥ ರೈತನ ಬದುಕು ಸದೃಢವಾಗಬೇಕು. ಯಾವುದೇ ಸರ್ಕಾರ ಇರಲಿ, ಸರ್ಕಾರದ ಯೋಜನೆಗಳನ್ನ ರೈತರಿಗೆ ಸಮರ್ಪಕವಾಗಿ ತಲುಪಿಸುವಂಥದ್ದು ನಮ್ಮ ಕರ್ತವ್ಯ. ದಿವಂಗತ ಮಾಜಿ ಪ್ರಧಾನಿಗಳು ತಿಂಗಳು 16 ದಿವಸ ಅಧಿಕಾರದಲ್ಲಿದ್ದು ಬರೀ ಕೇವಲ 5 ತಿಂಗಳು 16 ದಿವಸ ಇದ್ದು ಈ ರೈತರಿಗೆ ಏನೆಲ್ಲ ಪೂರಕವಾದ ವ್ಯವಸ್ಥೆ ಬೇಕು ಆ ಸಂದರ್ಭದಲ್ಲಿ ಅವರು ಕೊಟ್ಟೋಗಿದ್ದಾರೆ. ಮತ್ತು ಅದಕ್ಕೆ ಪೂರಕವಾಗಿ ಎಲ್ಲ ಹೋರಾಟಗಳನ್ನ ಮಾಡಿ ಅವರ ಮೂಲ ಉದ್ದೇಶ ರೈತರ ಏಳಿಗೆ, ಒಂದು ಪ್ರಗತಿ. ಇನ್ನು ನಮ್ಮ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರಗಳು ಇರಲಿ, ಖಂಡಿತವಾಗ್ಲೂ ರೈತರ ಸಮಸ್ಯೆಗಳು ಇನ್ನೂ ನಿರಂತರವಾಗಿ ಮುಂದುವರಿತಾನೆ ಇದೆ. ಏನು ನಾವು ಸ್ವತಂತ್ರ ಬಂದು 77-78 ವರ್ಷ ಕಳೆದ್ರೂ ನಮ್ಮ ಸಮಸ್ಯೆಗಳು ನಿರಂತರವಾಗಿ ಯಾವತ್ತೂ ಕೂಡ ಇರ್ತದೆ. ಅದನ್ನು ಎಲ್ಲ ಸರ್ಕಾರಗಳಲ್ಲಿ ನಮ್ಮ ಒಬ್ಬ ರೈತನಾಗಿ, ನಾನು MLA ಅನ್ನೋದು ಎರಡನೇದು, ನಾನು ಕೂಡ ಒಬ್ಬ ರೈತರ ಮಗನಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದು ರೈತರ ಕಷ್ಟಗಳು ಏನಿದೆ, ಜನಸಾಮಾನ್ಯರ ಕಷ್ಟ ಏನಿದೆ ಅದನ್ನೆಲ್ಲ ಕೂಡ ಆಗಿದ್ದು, ರೈತರಿಗೆ ಏನೇ ಮೊದಲನೇ ಪ್ರಾಶಸ್ತ್ಯ ಯಾವುದೇ ಸರ್ಕಾರಗಳಾಗ್ಲಿ ಇದಕ್ಕೆ ಕೃಷಿ ಇಲಾಖೆಗೆ ಬಹಳಷ್ಟು ಪ್ರಾಧಾನ್ಯತೆ ಕೊಡ್ಬೇಕಾಗ್ತದೆ. ಅಂತ ವ್ಯವಸ್ಥೆ ನಾವು ಯಾವತ್ತೂ ಕೂಡ ಒತ್ತಾಯ ಮಾಡಬೇಕು. ಏನೇ ಚಳ್ಳಕೆರೆನಲ್ಲಿ ನಾನು ಶಾಸಕನಾಗಿ ನನ್ನ ಒಂದು ಪ್ರಯತ್ನ, ಬಹುಶಃ ನನಗೆ 2013ರಲ್ಲಿ ನಿರಂತರವಾದ ಬದುಕು, ಇಂಥ ಅವಶ್ಯಕತೆಗಳು ಯಾವತ್ತೂ ಕೂಡ ನಿರಂತರ ಇರ್ತದೆ. ಅದನ್ನ ಅತ್ಯಂತ ಅವಶ್ಯಕತೆ ಯಾವುದಿದೆ, ಬಹಳಷ್ಟು ಗಂಭೀರತೆ ಯಾವುದಿದೆ, ಅದಕ್ಕೆ ನಾವು ಒತ್ತನ್ನು ಕೊಟ್ಟು ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ರೈತರಿಗೆ ಸಂಬಂಧಿಸಿದ ಸಮಸ್ಯೆಗಳಾದ ಕೃಷಿ ಅಭಿವೃದ್ಧಿ, ತಾಂತ್ರಿಕ ನೆರವು ಹಾಗೂ ಬೆಲೆ ಸ್ಥಿರತೆ, ಬೆಳೆ ವಿಮೆ, ಬೆಳೆ ಪರಿಹಾರ, ರಸಗೊಬ್ಬರ ಸೇರಿದಂತೆ ಅನೇಕ ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ. ಇಂದಿನ ಆಧುನಿಕ ಉಪಕರಣಗಳನ್ನು ಅವಲಂಬಿಸಿ ರೈತ ಮುನ್ನಡೆಸಬೇಕಾಗಿದೆ. ಇಂತಹ ರೈತನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕಾಗಿದೆ ಅಂತ ಹೇಳಿ ಶಾಸಕರಾದ ಟಿ ರಘುಮೂರ್ತಿ ಅವರು ಹೇಳಿದರು. ಪ್ರಗತಿಪರ ರೈತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಕೆಪಿ ಭೂತಯ್ಯ, ರೆಡ್ಡಿಹಳ್ಳಿ ವೀರಣ್ಣ, ಪ್ರಗತಿಪರ ರೈತ ಡಾಕ್ಟರ್ ದಯಾನಂದ ಮೂರ್ತಿ ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಾಗಿದ್ದರು. ನಮ್ಮ ಕಾಲಕಾಲಕ್ಕೆ ಸರ್ಕಾರದಿಂದ ಪ್ರತಿ ವರ್ಷನೂ ಕೂಡ ಕೆಲವೊಂದು ಯೋಜನೆಗಳು ಬರ್ತದೆ. ಆ ಯೋಜನೆಗಳು ಬಂದ ಮೇಲೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕೆಲವೊಂದು ಯೋಜನೆಗಳು ಸ್ಥಗಿತಗೊಳ್ತದೆ. ಇದ್ದಂತ ಯೋಜನೆಗಳನ್ನ ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಏನು ಕೃಷಿ ಇಲಾಖೆ ಅಧಿಕಾರಿಗಳು ಇರ್ಬೋದು, ಇವೆಲ್ಲ ಏನು ರೈತರಿಗೆ ಪೂರಕವಾದಂತಹ ಇಲಾಖೆಗಳು ಏನೆಲ್ಲ ಇದಾವೆ, ತೋಟಗಾರಿಕೆ ಇರಲಿ, ರೇಷ್ಮೆ ಇಲಾಖೆ, ಜನರಿಗೆ ಯಾರೆಲ್ಲ ಆ ವ್ಯವಸ್ಥೆನಲ್ಲಿ ಇರ್ತಾರೆ ಅವರಿಗೆ ಉಪಯೋಗ ಆಗ್ಬೇಕು, ಅದನ್ನ ಅವರಿಗೆ ಮನದಟ್ಟು ಮಾಡೋಂಥ ಕೆಲಸ ಆಗ್ಬೇಕು. ಬಹುಶಃ ಎಲ್ರೂ ಕೂಡ ಬುದ್ಧಿವಂತರಿರೋದಿಲ್ಲ. ಎಲ್ಲಾ ವ್ಯವಸ್ಥೆನಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ. ಬಹುಶಃ ರೈತರು ಕೆಲವೊಬ್ರು ಸುಮ್ಮನೆ ಕಾಟಾಚಾರಕ್ಕೆ ಏನನ್ನ ಬಿತ್ತಿದೆ, ಮಳೆ ಬದಲಿಲ್ಲ, ಇದಾಗಿಲ್ಲ ಅಂತಲ್ಲ. ಖಂಡಿತವಾಗ್ಲೂ ನಮ್ಮ ಮನಸ್ಸು ಯಾವ ರೀತಿಯಾಗಿ, ನಮ್ಮ ಇಚ್ಛಾಶಕ್ತಿ ಯಾವ ರೀತಿಯಾಗಿರ್ಬೇಕು, ಪರಿಹಾರಕ್ಕಿಂತ ಜಾಸ್ತಿ ನಾನು ಬಿತ್ತಿ, ನಾನು ಬೆಳೆದು ಒಳ್ಳೆ ರೇಟನ್ನು ತಗೊಂಡು ನಾನು ಉತ್ತಮವಾದ ಒಂದು ರೈತ ಆಗ್ಬೇಕನ್ನೋ ಒಂದು ಮನೋಭಾವದಲ್ಲಿ ನಾವು ರೈತರು ಮಾಡ್ಬೇಕಾಗ್ತದೆ. ಅದರಲ್ಲಿ ಬಹಳಷ್ಟು ಜನ ರೈತರು ಖಂಡಿತವಾಗ್ಲೂ ಸಫಲರು ಕೂಡ ಆಗಿದ್ದಾರೆ. ಹಾಗಾಗಿ ಅಂತ ಒಂದು ಯೋಚನೆಯನ್ನು ಇಟ್ಟು ಕೂಡ ಇಲ್ಲಿ ವಿಫಲರಾಗ್ತಾರೆ. ನೈಸರ್ಗಿಕ ವಿಕೋಪ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ನಷ್ಟ ಆದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾದ ಮಾಹಿತಿಯೊಂದಿಗೆ ಅದಕ್ಕೆ ಸರ್ಕಾರ ಯೋಜನೆಗಳು ಏನಿದೆ, ಯೋಜನೆಗಳು ಯಾವತ್ತೂ ರೂಪಿಸ್ತಾರೆ. ಆ ಯೋಜನೆಗೆ ಪೂರಕವಾಗಿ ಕಾನೂನುಗಳು ಕೂಡ ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಆ ಕಾನೂನು ವ್ಯಾಪ್ತಿನಲ್ಲಿ ಕೆಲವೊಂದು ಮಾನದಂಡಗಳು ಅದರಲ್ಲಿ ಬರಲಿಲ್ಲ ಅಂದ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಕಷ್ಟ ಆಗ್ತದೆ. ಆದ್ರೆ ಪ್ರಯತ್ನ ನಮ್ಮ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮಾಡ್ಬೇಕಾಗ್ತದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.